ಗಂಟಲು ಒಣಗಿದೆ ತಗೋ ಬಂಗಾರದ ಸಲ್ಪಡಿ ಬದಲಾಗಿ ಒಂದು ಗುಟ್ಕು ನೀರು ಕೊಡು ಅಂತ. ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಗೆ ವಿಷ ಕೊಡಿ ಅನ್ನೋ ಸ್ಥಿತಿಯಲ್ಲಿದೆ ಇಡೀ ರಾಜ್ಯದ ಜನ. ಎಲ್ಲರೂ ಈಗ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿಯೂಟದ ಅಡುಗೆ ಮಾಡುವಂತರು, ಅತಿಥಿ ಉಪನ್ಯಾಸಕರು ಅವರೆಲ್ಲ ನಾನು ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರೇ ವಿಷ ಕೊಡಿ ಅಂತ ಹೇಳಿದ್ರಲ್ಲ ಆಗ್ಲ. ನಮ್ಮ ದಾವಣಗೆರೆ MLA ಕೂಡ ನನಗೆ ವಿಷ ಕೊಡಿ ಅಂತ ಹೇಳಿದ್ರು. ಚನ್ನಗಿರಿ MLA ಅವರು. ಆಮೇಲೆ ಇನ್ನ ನಮ್ಮ ಕಾಗೆ ಅವರು, ಯಾರು ರಾಜು ಕಾಗೆ ಅವರು, ನಾನು ನೇಣು ಹಾಕೊಂಡ್ಬಿಡ್ತೀನಿ ಬಂದು ವಿಧಾನಸೌಧದಲ್ಲಿ. ಇದೆಲ್ಲ ಬಂದಿರೋವಂಥದ್ದು. ಅಂದ್ರೆ ಅದಕ್ಕೆ ಪರ್ಮಿಷನ್ ತಾವು ಕೊಡ್ಬೇಕು. ಕೊಟ್ರೆ ಮೋಸ್ಟ್ಲಿ ಗೊತ್ತಿಲ್ಲ. ಪರ್ಮಿಷನ್ ಕೊಟ್ರೆ ಕೊಟ್ಬಿಡಿ ಅದನ್ನು ಒಂದು ಕರೆದವ್ರನ್ನ. ಅಂದ್ರೆ ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನ್ನ ವಿಚಾರವನ್ನ ತಳ್ತೇನೆ. ನಾನು ಈಗ ವಾಸ್ತವವಾಗಿ ಏನಿದೆ ಅನ್ನೋದನ್ನ ಸದನ ಮುಂದೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಟ್ಟು ನಮ್ದು 4,09,549 ಕೋಟಿ ನಮ್ದು ಆಯವ್ಯಯದ ಒಂದು ಗುರಿ ಮಂಡನೆ ಮಾಡಿರೋದು. ಅದರಲ್ಲಿ ರಾಜಸ್ವ ವೆಚ್ಚ 3,11,739 ಕೋಟಿ. ಅಂದ್ರೆ ಒಟ್ಟು ವೆಚ್ಚದಲ್ಲಿ 76.1%. ಒಟ್ಟು ವೆಚ್ಚದಲ್ಲಿ ಬಂಡವಾಳ ವೆಚ್ಚ 71,336 ಕೋಟಿ. ನಾವು ಬಂಡವಾಳಕ್ಕೆ ಅಂದ್ರೆ ಅಭಿವೃದ್ಧಿಗೋಸ್ಕರ ನಮ್ಮ GDP ಗ್ರೋತ್ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಖರ್ಚು ಮಾಡ್ತಾ ಇರೋದು ಕೇವಲ 17.4% ಮಾತ್ರ. ಕೇವಲ 17% ಮಾತ್ರ, 17.4. ನಾವು ಸಾಲದ ಮರುಪಾವತಿಗೆ ಕೊಡಬೇಕಾಗಿರೋದು 26,474 ಕೋಟಿ ಕೊಡಬೇಕು. ಮರುಪಾವತಿಗೆ ನಾವು ಪ್ರತಿ ವರ್ಷ ಕೊಡಬೇಕಾಗಿರುವಂಥದ್ದು 26,476 ಕೋಟಿ. ನಮ್ದು ರಾಜಸ್ವ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ 19,262 ಕೋಟಿ ರೂಪಾಯಿ. GSDPಯ ಶೇಕಡ 0.63. ನಮ್ಮ ಕೊರತೆ, ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ 90,428 ಕೋಟಿ. GSDPಯ ಶೇಕಡ 2.95. ಒಟ್ಟು ಸಾಲದ ಹೊರೆ ನಮ್ದು 7,64,655 ಕೋಟಿ. ಇಷ್ಟು ಅಂದ್ರೆ ನಾವು ಶೇಕಡ ಲೆಕ್ಕ ಹಾಕಿದ್ರೆ 24.91%. ಇಷ್ಟು ನಮ್ಮ ಕೊರತೆ ಇರತಕ್ಕಂಥದ್ದು. ಇವತ್ತು ನಾವು ಸಾಲ ತೆಗೆದಿರೋದು, ಸಾಲಗಳ ಎತ್ತುವಡಿ ಕೋಟಿಗಳಲ್ಲಿ ನಮ್ದು 2021-22ರಲ್ಲಿ ದೇಶದ ಹೇಳಕ್ ನಿಮ್ಮದ್ ಬಿಟ್ಟಿದ್ದೀರಲ್ಲ ಸರ್, ಎಲ್ಲ ನಾನೇ ಹೇಳ್ಬಿಟ್ರೆ ಅಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋ ರಾಜ್ಯದ ದೇಶದ ಸರ್, ನೀವು ಮಂಡಿಸಿರೋದು ರಾಜ್ಯದ್ದು, ದೇಶದ್ದೇನು ಮಂಡಿಸಿಲ್ಲ. ನೀವು ದೇಶದ್ದೇನ ಮಂಡಿಸಿದ್ರೆ ಅದ್ರ ಬಗ್ಗೆನೂ ನಾವು ಕಾಮೆಂಟ್ ಮಾಡ್ತಾ ಇದ್ರಿ. ನೋಡಿ ಸರ್, ಬರ್ತಿದ್ದಂಗೆ ಕೇಳಿದ್ರಿ, ಬೇರೆಯವ್ರು ಯಾರು ಕೇಳ್ತಾನೆ ಇರ್ಲಿಲ್ಲ ಸರ್. ಇಷ್ಟೊತ್ತಕ್ಕ ಸೈಲೆಂಟ್ ಆಗ್ಬಿಟ್ಟಿದ್ರು. ಮುಖ್ಯಮಂತ್ರಿ ಅವ್ರು ಬಂದ್ಮೇಲೆ ಸಮಾಧಾನ ಆಯ್ತಾ ಅಶ್ವತ್ಥನಾರಾಯಣ್? ಸನ್ಮಾನ್ಯ ಅಧ್ಯಕ್ಷರೇ ನೋಡಿ, ಅವ್ರು ಬಂದಿದ್ದ ಉಪಸ್ಥಿತಿನೇ ನೋಡಿ, ಆಕ್ಷನ್ ಇದೆ. ನಮ್ಮ ರಾಜ್ಯದಲ್ಲಿ ಸಾಲ ಎತ್ತುವಳಿ ಲೋನ್ಸು 2021-22ರಲ್ಲಿ 80,641. ಕೋವಿಡ್ ಬಂದಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಆದಾಯ ಕುಸಿತ ಆಗಿತ್ತು. 50% ಆದಾಯ ಸಿಗ್ತಾ ಇರಲಿಲ್ಲ, ಬೇರೆ ದಾರಿನೇ ಇರಲಿಲ್ಲ. ಅದು ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಸಾಲಕ್ಕೆ ಮೊರೆ ಹೋಗುವಂತ ಪರಿಸ್ಥಿತಿ ಇತ್ತು. ಆಗ 21-22ರಲ್ಲಿ 80,641 ಸಾಲ ತಗೊಂಡಿದ್ರು. ಅದಾದ್ಮೇಲೆ 22-23ರಲ್ಲಿ ಕಡಿಮೆ 44,549 ಸಾಲ ಕಡಿಮೆ ಆಯಿತು. ಮತ್ತೆ ಸಿದ್ದರಾಮಯ್ಯನವರು ಎಂಟ್ರಿ ಆದಮೇಲೆ 2023-24 90,280, 24-25 1,07,606, ಈಗ 25-26ರಲ್ಲಿ 1,16,000 ಕೋಟಿ. ಇಷ್ಟು ಸಾಲ. ಅಂದ್ರೆ ಕೋವಿಡ್ ಇದ್ದಾಗ ಕಡಿಮೆ ಸಾಲ,
ಸಿದ್ದರಾಮಣ್ಣವ್ರು ಬಂದ ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಏನೂ ಇಲ್ಲ, ಏನು ಪ್ರಾಬ್ಲಮ್ಸೇ ಇಲ್ಲ. ಪ್ರಾಬ್ಲಮ್ ಹೇಳಿ ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನೀವು ಏನ್ ಬೇಕಾದ್ರೂ ಹೇಳಿ. ನಾನು ಹೇಳಿದ್ದೀನಿ, ನಾನು ಮಾತಾಡಕ್ ಬಿಟ್ಬಿಡಿ, 1:30 ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಮುಗಿಸ್ತೀನಿ. ಅದು ಒಟ್ಟು ನಮ್ದೇನಾಗಿದೆ, ಈ ಬಂಡವಾಳ ವೆಚ್ಚನೂ ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆನೋ ಏನೋ ಗೊತ್ತಿಲ್ಲ, ಅದು ಅವರೇ ಹೇಳಿ ಏನು ಅಂತ. ಬಂಡವಾಳ ವೆಚ್ಚನೂ ಕೂಡ 17.8% ನಿಂತಿದೆ ನಮ್ದು ವೆಚ್ಚ. ಅಂದ್ರೆ ಇದರಿಂದ ಮೂಲ ಸೌಕರ್ಯಗಳು ಏನು ಕೊಡಬೇಕಾಗಿತ್ತು, ನಾವು ಕೊಡಬೇಕಾಗಿತ್ತು, ಅದು ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಎಲ್ಲಿದೆ? ಕಳೆದ 2 ವರ್ಷದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅಭಿವೃದ್ಧಿಗೋಸ್ಕರ? ಯಾವುದೇ ದುಡ್ಡನ್ನ ನೀವು ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ ಅಭಿವೃದ್ಧಿಗೋಸ್ಕರ, ಹಣನೇ ಕೊಟ್ಟಿಲ್ಲ ನೀವು ಅಭಿವೃದ್ಧಿಗೋಸ್ಕರ. ಅದರಿಂದ ನೋಡಿ, ಕಳೆದ ಬಾರಿ 2024 100 ಕೋಟಿ ಕೊಟ್ಟಿಲ್ಲಪ್ಪ, 10 ಕೋಟಿ ಕೊಟ್ಟವ್ರು ನಮ್ಮ ತಾಲೂಕಿಗೆ ಇಲಾಖೆ ವತಿಯಿಂದ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥ 100 ಕೋಟಿ ಆಗಿದೆ. 100 ಕೋಟಿ ಆಗಿದೆ. ಸುಳ್ಳು ದಾಖಲೆ ಹೋಗ್ಬಾರ್ದು. 100 ಕೋಟಿ ಕೊಟ್ಟಿದ್ದಾರೆ. ಇಲಾಖೆ ಕೊಟ್ಟಿರೋದು ಈಗ ಸೇರಿಸ್ಕೊಡ್ಬೇಡಿ. ಇಲಾಖೆಯಿಂದ ಹೋಗಿರ್ತಕ್ಕಂಥದ್ದು ಸಹ ಅಭಿವೃದ್ಧಿ ಕೆಲಸಕ್ಕೇನೆ. ವಿಶೇಷ ಅನುದಾನ ಕೊಟ್ಟರು ಮಾತ್ರ ಅಭಿವೃದ್ಧಿ ಕೆಲಸಕ್ಕೆ ಅಂತಲ್ಲ. ಇಲಾಖೆಯಿಂದ ಅಪೆಂಡಿಕ್ಸ್ ಸರ್ಕಾರ ಬಜೆಟ್ ಕೊಟ್ಟಿರ್ತಕ್ಕಂಥದ್ದು. ನೀವು ನಿಮ್ ಸರ್ಕಾರ ಇದ್ದಾಗ ಹೆಂಗ್ ಕೊಟ್ಟಿದ್ದು? ನೌಕರ ಸಂಬಳ ಸೇರಿಯೋ ಬಿಟ್ಟ? ನೌಕರ ಸಂಬಳ ಸೇರಿಸಿ ಹೇಳಿಲ್ಲ ನಾನು. 100 ಕೋಟಿ ಅವ್ರು ಮಾತಾಡಕ್ ಬಿಡ್ರಿ, ಮಾತಾಡ್ಲಿ, ಅವ್ರು ಹೇಳಿ ಮುಗಿಸ್ತಾರ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿ ನಮ್ಮ ಬಜೆಟ್ ಅಲ್ಲಿ 1.89 ಲಕ್ಷ ಕೋಟಿ ಅಂದಾಜಿಸಿತ್ತು ಆದಾಯ ಬರ್ತೈತೆ ಅಂತ. ಅಷ್ಟು ಬರಲೇ ಇಲ್ಲ ಆದಾಯ. ಅದು ಕಡಿಮೆ ಆಯಿತು ಆದಾಯ. ಈ ಸರಿ 2025-26ಕ್ಕೆ 2.08 ಲಕ್ಷ ಗುರಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆದಾಯ ಬರುತ್ತೆ ಅಂತ ನನಗನ್ಸ್ತೈತೆ. ಅಷ್ಟು ದಾಟಕ್ಕೆ ಸಾಧ್ಯನೇ ಇಲ್ಲ. ಅಬ್ಕಾರಿ ಮೇಲೆ ಹಾಕಿದ್ದಾರೆ 40,000 ಕೋಟಿ ಬರ್ತೈತೆ ಅಂತ. ಅಂದ್ರೆ ಸರ್ಕಾರದ ನೀತಿ ಏನು ಅಂತ ಹೇಳಿದ್ರೆ, ಎಣ್ಣೆ ಕುಡಿಯೋರ್ನ ಜಾಸ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 40,000 ಕೋಟಿ ಮಾಡಿದ್ದಾರೆ. ಬರಲಿ, ಇದು ಆದಾಯ ಬರಲಿ, ಆದಾಯಕ್ಕೆ ಬರಲಿ. ಗುರಿ ಜಾಸ್ತಿ ಮಾಡಿದ್ದಾರೆ. ಅಭಿವೃದ್ಧಿ ಗುರಿ ಜಾಸ್ತಿ ಮಾಡಿಲ್ಲ. ಅಭಿವೃದ್ಧಿಗೆ ಏನು ಹಣ ಕೊಡಬೇಕಾಗಿತ್ತು ಆ ವಿಧಾನಸಭೆಯಲ್ಲಿ, ಆ ರಾಜ್ಯಕ್ಕೆ, ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಏನು ಕೊಡಬೇಕಾಗಿತ್ತು ಅದರ ಗುರಿ ಜಾಸ್ತಿ ಮಾಡ್ಕೊಂಡಿಲ್ಲ. ಎಣ್ಣೆ ಹೊಡೆಯೋರ್ಗೆ ಇನ್ನಷ್ಟು ಎಣ್ಣೆ ಹೊಡೀರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ, ಕೂತ್ಕೊಂಡ ತಕ್ಷಣನೇ ಒಂದು ಡೈಲಾಗ್ ಹೊಡೆದ್ಬಿಟ್ರು. ಹೆಂಗನ ಇರಲಿ, ಒಂದು KVA ಹಾಕ್ಬಿಟ್ಟು ಆ ಕಡೆ ತಿರುಗಿಸ್ಬಿಟ್ರು. ನಾವು ಈ ದಾರಿ ಹೋಗ್ತಾ ಇದ್ರೆ ನಾವು ತಿರುಪತಿಗೆ ಹೋಗೋಣ ಅಂದ್ರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು. ಅವರೇ ನಾನು ಹೇಳೋದು. ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ, ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲಾ ದೇಶಗಳು ಸಾಲ ಮಾಡ್ತೈತೆ, ಎಲ್ಲಾ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ. ಸಾಲ ಮಾಡ್ತಾರೆ, ಮಾಡೋದು ಸಮಸ್ಯೆ ಅಲ್ಲ. ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು.